ಸರ್, ಇದ್ರ ಜೊತೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ನಿನ್ನೆ ಪೊಲೀಸರು ಒಂದು 3-4 ಕಡೆ ಪತ್ತೆ ಹಚ್ಚಿದ್ದಾರೆ ಬೆಂಗಳೂರಿನಲ್ಲಿ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಗಳೂರು ಮತ್ತು ಕರ್ನಾಟಕದ ಉದ್ದಗಲಿಕ್ಕಿದ್ದಾರೆ. ವಿಶೇಷವಾಗಿ ಚಿಕ್ಕಮಗಳೂರು, ಕೊಡಗು, ಹಾಸನದ ಕಾಫಿ ತೋಟಗಳಲ್ಲಿ. ಇದರ ಜೊತೆಗೆ ಬಹುತೇಕ ಬೆಂಗಳೂರಿನ ಕಾರ್ಖಾನೆಗಳಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಚಿಂದಿ ಆರಿಸೋದು ಇವರು ಕೂಡ ಅವರೇ ಅನ್ನುವಂಥ ಮಾಹಿತಿ ಇದೆ. ಅವರಿಗೆ 1,000 ರೂಪಾಯಿ ಕೊಟ್ಟರೆ, 500 ರೂಪಾಯಿ ಕೊಟ್ಟರೆ ಆಧಾರ್ ಕೊಡುವಂಥ ಕೊಡಿಸುವಂಥ ಒಂದು ವ್ಯವಸ್ಥೆಯೂ ಕೂಡ ಇದರೊಳಗಿದೆ. ಹಾಗಾಗಿ ಈ ರಾಜ್ಯದ ಮತ್ತು ದೇಶದ ಆಂತರಿಕ ಸುರಕ್ಷತೆ ದೃಷ್ಟಿಯಿಂದ ನಿರ್ದಾಕ್ಷಿಣ್ಯವಾಗಿ ಅವ್ರು ಐಡೆಂಟಿಫೈ ಮಾಡಿ ಅವ್ರನ್ನ ಹೊರ ಹಾಕಬೇಕು. ಇಲ್ಲ ಕೆಲಸಕ್ಕೆ ಅವಶ್ಯಕತೆ ಇದೆಯಾ, ನಾವು ಅವತ್ತೇ ಹೇಳಿದ್ದೀವಿ, ನೀವೊಂದು ಅವರಿಗೆ ಬಾಂಗ್ಲಾದೇಶಿಗಳು ಅಂತೇಳಿ ಹೇಳಿ ಆಮೇಲೆ ನೀವು ಇಲ್ಲಿ ವರ್ಕಿಂಗ್ ವೀಸಾ ಕೊಡಿ. ಅವ್ರಿಗಿಲ್ಲಿ ವರ್ಕಿಂಗ್ ವೀಸಾ ಅಧಿಕೃತವಾಗಿ ಬರಲಿ. ಕದ್ದು ಯಾಕೆ ಬರಬೇಕು? ಇಲ್ಲಿ ಕದ್ದು ಮಾಡಬಾರ್ದೆಲ್ಲ ಮಾಡಿ ಅದ್ಯಾಕೆ ಅವ್ರಿಗೆ ಅವಕಾಶ ಕೊಡಬೇಕು? ಬರಲಿ, ಅವರಿಗೆ ಅವ್ನು ಬರಬೇಕು ಒಂದು ವರ್ಕಿಂಗ್ ವೀಸಾ ತೊಗೊಂಡು ಬರಲಿ. ಸರ್, ಈಗ ಅಕ್ರಮ ಸುಳ್ಕೋರಾಗಿ ಬಂದಿರೋದು ವರ್ಕಿಂಗ್ ವೀಸಾಕ್ಕೆ ಅರ್ಜಿ ಹಾಕಿ ಬರಲಿ. ಬಾರ್ಡರ್ ಇರೋದ್ರಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಯಾರು ಅಲೋ ಮಾಡ್ತಾರೆ? ಕೇಂದ್ರ ಸರ್ಕಾರ ಸರಿಯಾಗಿ ಭದ್ರತೆ ಇಲ್ಲ ಕಾರಣಕ್ಕಾಗಿ ಬರ್ತಾರೆ ಅವರು ಅರೆ ಸತ್ಯವನ್ನು ಹೇಳ್ತಾ ಇದ್ದಾರೆ. ಪೂರ್ಣ ಸತ್ಯ ಏನು? ಪೂರ್ಣ ಸತ್ಯ ಗಡಿ ಗುರುತಿಸದೇ ಇರೋದು, ಸರ್ವೆ ಮಾಡಲಿಕ್ಕೆ ಬಿಡದೇ ಇರೋದು, ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಬಾಂಗ್ಲಾದೇಶದವ್ರಿಗೆ ಲೈಸೆನ್ಸ್ ಕೊಟ್ಟು ಒಳಗೆ ಬಿಟ್ಕೊಳ್ತಾ ಇರೋದು, ಈ ಎಲ್ಲವೂ ಕಾರಣ ಇದ್ದಾವೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ನಿರ್ದಾಕ್ಷಿಣ್ಯವಾಗಿ ಹೊರಗೆ ಹಾಕಿ. ಪುನೀತ್ ಕೆರೆಹಳ್ಳಿ ಹಿಡ್ಕೊಟ್ರು, ನೀವೇನು ಮಾಡಿದ್ರಿ? ಅವ್ರ ಮೇಲೆ ಕೇಸ್ ಹಾಕಿರಿ. ಕೇಸ್ ಹಾಕಿ ಏನು ಮೆಸೇಜ್ ಕೊಟ್ರಿ? ನಾವು ಅಕ್ರಮ ನುಸುಳುಕೋರ್ರ ಪರ ಅನ್ನೋ ಸಂದೇಶ ಕೊಟ್ರಿ. ಪುನೀತ್ ಕೆರೆಹಳ್ಳಿ ಅಪರಾಧ ಏನು ಹೇಳಿ? ಹಿಡ್ಕೊಟ್ಟಿದ್ದ ಅಪರಾಧನಾ? ಪೊಲೀಸರಿಗೆ ನೆರವಾಗಿದ್ದ ಅಪರಾಧನಾ? ಯಾಕೆ ಕೇಸ್ ಹಾಕಿದ್ರಿ? ಕೇಸ್ ಹಾಕಿದ ಉದ್ದೇಶ ಏನು? ಆ ಮೂಲಕ ಕೊಟ್ಟ ಸಂದೇಶ ಏನು? ನಾವು ಅಕ್ರಮ ನುಸುಳುಕೋರ್ರ ಪರ ಅನ್ನೋ ಸಂದೇಶ ಕೊಟ್ರಿ. ದೇಶಭಕ್ತರನ್ನು ಜೈಲಿಗೆ ಹಾಕ್ತೀವಿ ಅನ್ನೋ ಸಂದೇಶ ಕೊಟ್ರಿ. ಇದು ನಿಮ್ಮ ಗೂಸುಂಬೆತನ. ಈಗ ಕೇಂದ್ರದ ಮೇಲೆ ಸಬು ಬೆಳ್ತೀರಾ? ನಿಮ್ಮ ಕೈಲಿದ್ದಾಗ ನೀವೇನು ಮಾಡಿದ್ದೀರಿ? ಯಾಕೆ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ ಹಾಕಿದ್ರೆ ಹೇಳಿ. ನೀವು ಅವ್ನು ಮಾಡಿದ ಅಪರಾಧ ಏನು ಹೇಳಿ? ಹಿಡ್ಕೊಟ್ಟಿದ್ದ ಅಪರಾಧನಾ? ನೀವು ಆ್ಯಕ್ಚುಲಿ ರಿವಾರ್ಡ್ ಕೊಡಬೇಕಿತ್ತು. ನೀವು ಹಂಗೇನಾದ್ರು ಇದ್ದರೆ ಈ ಪೊಲೀಸು ಇಲಾಖೆಗೆ ನೆರವಾದ ದೇಶಭಕ್ತಿಯ ಪ್ರಕಟೀಕರಣ ಮಾಡಿದಂಥ ಪುನೀತ್ ಕೆರೆಹಳ್ಳಿ ಅವರಿಗೆ ನಾವು ಅವರಿಗೆ ಅಭಿನಂದಿಸ್ತೀವಿ ಅಂತ ಹೇಳಬೇಕಿತ್ತು. ನಿಮ್ಮ ಯೋಗ್ಯತೆಗೆ ಅದನ್ನು ಮಾಡೋದ್ರ ಬದಲಿಗೆ ಜೈಲಿಗೆ ಹಾಕಿ, ಕೇಸಿ ಹಾಕಿ ಜೈಲಿಗೆ ಹಾಕಿ ಹೆದರಿಸ್ತೀರಿ ನೀವು ಅವರಿಗೆ. ಸರ್, ರಾಜ್ಯದಲ್ಲಿ ಕಳೆದ 5 ವರ್ಷದಲ್ಲಿ 15,000 ಜನ ಮಕ್ಕಳು ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ 5,000 ಜನ ಮಕ್ಕಳಿದ್ದಾರೆ. ಭಾಳ ಆತಂಕದ ಸಂಗತಿ. ಒಂದು ಮಕ್ಕಳು ನಾಪತ್ತೆ ಪ್ರಕರಣ, ಹೆಣ್ಣುಮಕ್ಕಳು ನಾಪತ್ತೆ ಪ್ರಕರಣ, ಇವು ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ ಕರ್ನಾಟಕದಲ್ಲಿ. ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಇದನ್ನು ಅಪರಾಧದ ಹಿನ್ನೆಲೆಯಲ್ಲೂ ಗಮನಿಸಬೇಕಾದ ಅವಶ್ಯಕತೆ ಇದೆ. ಹಾಗೆಯೇ ನಾವು ಸಾಮಾಜಿಕ ಹಿನ್ನೆಲೆಯಲ್ಲೂ ಕೂಡ, ಕೌಟುಂಬಿಕ ಹಿನ್ನೆಲೆಯಲ್ಲೂ ಗಮನಿಸಬೇಕಾದ ಅವಶ್ಯಕತೆ ಇದೆ. ಈಗ ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂಥ ಬೇಡಿಕೆ ಶುರುವಾಗ್ತಾ ಇದೆ. ಸರ್ಕಾರ ಸರಿಯಾದ ಸಮಯದಲ್ಲಿ ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ, ಮೀಸಲಾತಿ ಸಮಸ್ಯೆ ಎದುರಾಗ್ತಾ ಇದೆ. ಖಾಸಗಿಯಲ್ಲೂ ಅದರ ಬೇಡಿಕೆ ಬೇಕು ಅನ್ನುವಂಥದ್ದನ್ನು ಶುರು ಮಾಡ್ತಾ ಇದ್ದಾರೆ. ಅದು ಚರ್ಚೆ ಆಗಬೇಕಾಗಿರೋ ಸಂಗತಿ. ಅದನ್ನು ನಾನು ಚರ್ಚೆ ಮಾಡಬೇಕು. ಯಾಕೆಂದರೆ ಬಂಡವಾಳ ಅವ್ರು ಸ್ವಂತ ಬಂಡವಾಳ ಹಾಕಿರ್ತಾರೆ. ಆ ಬಂಡವಾಳಕ್ಕೆ ಶ್ಯೂರಿಟಿ ಯಾರು? ಅದು ಕೂಡ ಚರ್ಚೆ ಆಗಬೇಕಾಗಿರೋ ಸಂಗತಿ. ಸರ್ಕಾರ ಬಂಡವಾಳಕ್ಕೆ ಶ್ಯೂರಿಟಿ ಕೊಟ್ಟು ಆಮೇಲೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ತಗೊಳ್ಳಿ. ಮೀಸಲಾತಿ ಕೊಡಬೇಕು ಅನ್ನೋದು ಯಾವ ಕಾರಣಕ್ಕೆ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿರೋ ಸಂಗತಿ. ಮೀಸಲಾತಿ ಕೊಡಬೇಕು. ಎಲ್ಲೇವರೆಗೂ ಅಸ್ಪೃಶ್ಯತೆ ಜೀವಂತವಾಗಿರುತ್ತೋ ಅಲ್ಲೇವರೆಗೂ ಮೀಸಲಾತಿ ಕೊಡಬೇಕು. ಖಾಸಗಿ ವಲಯದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಬಂಡವಾಳನೂ ಸರ್ಕಾರನೇ ಕೊಡಬೇಕು.